ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನದ ಚುನಾವಣೆ ನಡೆದಿದ್ದು ಹೆಚ್ಚು ಸ್ಥಾನ ಗಳಿಸುವ ಮೂಲಕ ಮತ್ತೆ ಮನ್ಮೂಲ್ ವಶಪಡಿಸಿಕೊಳ್ಳುವಲ್ಲಿ ಕೈಪಡೆ ಯಶಸ್ವಿಯಾಗಿದೆ. ಗೆಲುವಿನ ಮೂಲಕ ದೋಸ್ತಿಗಳಿಗೆ ಸೋಲಿನ ರುಚಿ ತೋರಿಸಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಾಂಗ್ರೆಸ್ ತೆಕ್ಕೆಗೆ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ, ದೋಸ್ತಿಗಳಿಗೆ ಸೋಲಿನ ರುಚಿ ತೋರಿಸಿದ ಕೈಪಡೆ. ಮಂಡ್ಯ ರಾಜಕಾರಣವೇ ಅಂಥದ್ದು. ಯಾವುದೇ ಎಲೆಕ್ಷನ್ ಇದ್ರೂ ಅದು ಜಿದ್ದಾಜಿದ್ದಿ ರಾಜಕಾರಣಕ್ಕೆ ಸಾಕ್ಷಿಯಾಗಿರುತ್ತೆ, ನಾಯಕರ ಪ್ರತಿಷ್ಠೆಗೂ ಕಾರಣವಾಗಿರುತ್ತೆ. ಅದೇ ರೀತಿ ಮಂಡ್ಯ ಮನ್ಮೂಲ್ ಗದ್ದುಗೆಗಾಗಿ ರಾಜಕೀಯ ಪಕ್ಷಗಳ ನಡುವೆ ಕದನವೇ ಏರ್ಪಟ್ಟಿತ್ತು. ಕೈಪಡೆ ಈ ಕಾಳಗದಲ್ಲಿ ಗೆದ್ದು ನಗೆ ಬೀರಿದೆ. ಹೌದು, ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ 12 ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಕೇವಲ ಪಾಂಡವಪುರ 1, ಮಂಡ್ಯದಲ್ಲಿ 2 ಸೇರಿ 3 ನಿರ್ದೇಶಕ ಸ್ಥಾನಗಳಲ್ಲಷ್ಟೇ ಮೈತ್ರಿ ಪಡೆ ಗೆಲುವಿನ ನಗೆ ಬೀರಿದೆ. ಇನ್ನುಳಿದ ಸ್ಥಾನಗಳನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ರಣತಂತ್ರ ರೂಪಿಸುವ ಮೂಲಕ ಬಂಡಾಯದ 1 ಸ್ಥಾನ ಸೇರಿ ಇನ್ನುಳಿದ ಎಲ್ಲಾ ಸ್ಥಾನಗಳನ್ನ ವಶಪಡಿಸಿಕೊಳ್ಳುವ ಮೂಲಕ ಎದುರಾಳಿಗಳಿಗೆ ಸೋಲಿನ ರುಚಿ ತೋರಿಸಿದೆ. ದೋಸ್ತಿ ಹಾಗೂ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿನ ಕಣದಲ್ಲಿ ಕೈಪಡೆ ಗೆದ್ದು ಬೀಗಿದೆ. ಗೆಲುವು ಸಾಧಿಸಿದ ನೂತನ ನಿರ್ದೇಶಕರನ್ನ ಕಾರ್ಯಕರ್ತರು ಬೆಂಬಲಿಗರು ಹೊತ್ತು ಮೆರೆಸಿದ್ರು. ಎಂಪಿ ಚುನಾವಣೆ ಗೆದ್ದ ಬಳಿಕ ಜೆಡಿಎಸ್ ನಾಯಕರು ಮಂಡ್ಯ ನಮ್ಮದೇ ಅಂದುಕೊಳ್ಳಬಹುದು. ಆದ್ರೆ ಮಂಡ್ಯ ಜಿಲ್ಲೆಯ ಜನರ ಮನಸ್ಥಿತಿಯೇ ಬೇರೆ. ಯಾವಾಗ ಯಾರನ್ನ ಗೆಲ್ಲಿಸುತ್ತಾರೆ, ಯಾರನ್ನ ಸೋಲಿಸುತ್ತಾರೆ ಅನ್ನೋದು ಗೊತ್ತಿಲ್ಲ. ನಾವು ಈಗ ಒಳ್ಳೆಯ ಕೆಲಸ ಮಾಡಿದ್ದೇವೆ, ಹೀಗಾಗಿ ಮನ್ಮೂಲ್ನಲ್ಲಿ ಗೆಲ್ಲಿಸಿದ್ದಾರೆ. ಇದನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಎಂದಿದ್ದಾರೆ ಸಚಿವ ಚಲುವರಾಯಸ್ವಾಮಿ. ಅವರೇ ಅನ್ಕೊಂಬಿಟ್ರೆ ರಿಸಲ್ಟಾ. ನಾವು 6 ಗೆದ್ದ ತಕ್ಷಣವೇ ನಮ್ಮದೇ MP ಅನ್ಕೊಂಡಿದ್ದು. ಇದು ಮಂಡ್ಯದಲ್ಲಿ ಯಾವಾಗ ಯಾವ್ದು ರಿಸಲ್ಟ್ ಕೊಡಬೇಕು ಅಂತೇಳಿ ನಮಗಿಂತ ಪ್ರಬುದ್ಧರಿದ್ದಾರೆ. ಒಂದೊಂದು ಬಾರಿ ಆಕಸ್ಮಿಕವಾಗಿ ಯಾವುದೋ ಕಾರಣಕ್ಕೆ ನಮ್ಮನ್ನು ಸೋಲಿಸಿದ್ದಾರೆ, ನಮ್ಮನ್ನು ಗೆಲ್ಲಿಸಿದ್ದಾರೆ. ಅದೇ ಶಾಶ್ವತ ಅಂತ ನಾವು ಅಂದ್ಕೊಂಡ್ರು ತಪ್ಪು, ನಮ್ಮ ಎದುರುಗಡೆಯೂ ಅಂದ್ಕೊಂಡಿರ್ಬೇಕು. ಮನ್ಮೂಲ್ನಲ್ಲಿ 8 ಸ್ಪಷ್ಟ ಬಹುಮತದಲ್ಲಿ ನಾವು ಗೆದ್ದಿದ್ದೀವಿ, 3 JDS ಗೆದ್ದಿದ್ದಾರೆ, 1 ಇಂಡಿಪೆಂಡೆಂಟ್ ಹೋಗಿದ್ದಾರೆ, ಸ್ವಾಮಿ ಅಂತೇಳಿ ಮದ್ದೂರಿನಲ್ಲಿ. ಸಲಿಗೆ 8-3-1 ನಿಚ್ಚಳವಾದಂಥ ಬಹುಮತವನ್ನು ಹಾಲು ಒಕ್ಕೂಟದ ಮನ್ಮೂಲ್ನಲ್ಲಿ ಕಾಂಗ್ರೆಸ್ ಪರವಾಗಿ, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಪರವಾಗಿ ಸಾರ್ವಜನಿಕರು ಜಯ ಕೊಟ್ಟಿದ್ದಾರೆ. ಒಟ್ಟಾರೆ ಕುಮಾರಸ್ವಾಮಿ ಗೆಲುವಿನ ಬಳಿಕ ರೀಸ್ಟಾರ್ಟ್ ಕನಸಿನಲ್ಲಿದ್ದ ಜೆಡಿಎಸ್ಗೆ ಮನ್ಮೂಲ್ ಚುನಾವಣೆ ಮೂಲಕ ಸಚಿವ ಚಲುವರಾಯಸ್ವಾಮಿ ದಳಪತಿಗಳಿಗೆ ಬಿಗ್ ಶಾಕ್ ನೀಡಿದ್ದಾರೆ. ಇದೀಗ ಈ ಸೋಲನ್ನ ಮುಂಬರುವ ಲೋಕಲ್ ಪಾಲಿಟಿಕ್ಸ್ನಲ್ಲಿ HDK ಹೇಗೆ ಓವರ್ಟೇಕ್ ಮಾಡ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.